ಸಾರ್ವಜನಿಕರು ಸುಮಾರು ವಿಡಿಯೋಗಳು ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ. ಏನಂದ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರನೇ ಸುಮಾರು ವಾಹನಗಳು ಫುಟ್ಪಾತ್ ಅಲ್ಲಿ ಇದಾವೆ, ಇವೆಲ್ಲ ಅವಕ್ಕೆ ನಟ್ಟು ಇಲ್ಲ ಬೋಲ್ಟು ಇಲ್ಲ, ತುಕ್ಕಿಡಿತಾ ಇದಾವೆ, ಇವುಗಳನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಅಂತ ಸಾರ್ವಜನಿಕರು ನಮಗೆ ಸುಮಾರು ಸಂದೇಶಗಳನ್ನ ಕಳಿಸಿದ್ದಾರೆ. ಒಂದು, ನಾನು ಸ್ವಲ್ಪ ಈ ವಿಷಯದಲ್ಲಿ ವಾಸ್ತವತೆಯನ್ನು ಕೂಡ ಸಾರ್ವಜನಿಕರಿಗೆ ಹೇಳಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರೋ 99% ವೆಹಿಕಲ್ಸು ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರ್ತವೆ, ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರುತ್ತೆ. ಯಾವುದೇ ಒಂದು ವಾಹನ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಕೋರ್ಟ್ನ ಅಂತಿಮ ತೀರ್ಮಾನ ಆಗೋವರೆಗೂ ನಾವು ಅದನ್ನ ವಿಲೆ ಮಾಡಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನ ಅಲ್ಲೇ ಮೇಂಟೈನ್ ಮಾಡಬೇಕು. ಆದ್ರೂ ಕೂಡ ನಾನು ಟ್ರಾಫಿಕ್ ಪೊಲೀಸ್ ಹತ್ರ ಮಾತಾಡ್ತೇನೆ ಮತ್ತು ಕೋರ್ಟ್ಗೂ ಒಂದು ಅರ್ಜಿ ಸಲ್ಲಿಸ್ತೇವೆ. ಇಂಥ ಕೇಸುಗಳು ಎಷ್ಟಿದಾವೆ ಸ್ವಲ್ಪ ಬೇಗ ನೀವು ವಿಲೆ ಮಾಡಿಕೊಡಿ, ಇಲ್ಲ ಅಂದ್ರೆ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಪಕ್ಕ ನಿಂತಿರೋ ವಾಹನಗಳಿಗೂ ಬೇರೆ ಇಲ್ಲಿ ಇಂಥ ರೋಡ್ಗಳಲ್ಲಿ ಬಿಟ್ಟಿರೋ ವಾಹನಕ್ಕೂ ಜನಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ, ಜನ ಅದನ್ನೇ ಕೇಳ್ತಾರೆ. ಆದ್ರೆ ಹಾಗಾಗಿ ನಾವು ಕೋರ್ಟ್ಗೂ ಕೂಡ ನಿವೇದನೆ ಮಾಡ್ಕೊಳ್ತೇವೆ ಅಂತ ಕೇಸುಗಳನ್ನ ಬೇಗ ವಿಲೆ ಮಾಡಿಕೊಡಿ ಅಂತ. ಮತ್ತು ಅದರ ಜೊತೆಗೆ ಅವ್ರಿಗೂ ಕೂಡ ಎಲ್ಲಾದ್ರೂ ಒಂದು ಲೊಕೇಶನ್ ಅಲ್ಲಿ ಶಿಫ್ಟ್ ಮಾಡಕ್ ಆಗುತ್ತಾ ಅಂತ ಪೊಲೀಸರ ಹತ್ರ ನಾನು ಮಾತಾಡ್ತೇನೆ. ಕೊಡ್ಲಿ, ವೆರಿಫೈ ಮಾಡ್ತೇವೆ. ನಾನು ಪೊಲೀಸವ್ರಿಗೆ ಹೇಳ್ತೇನೆ, ಈ ತರ ಯಾವ್ದಾದ್ರು ಈಗ ಅವರು ಡೈಲಿ ಯೂಸ್ ಮಾಡ್ತಾ ಇದ್ದೆ ಕಳ್ತನ ಆಗಿದೆ ಅಂತ ಹೇಳಿದ್ರೆ ಅವಾಗ ಅರ್ಥ ಆಗುತ್ತೆ. ಪೊಲೀಸರು ಬುದ್ಧಿವಂತರು ಇದ್ದಾರೆ, ಅವ್ರಿಗೂ ಸಾಕಷ್ಟು ಸಮಾಜ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇದೆ. ಅವರು ಕೇಳ್ತಾರೆ ನಿಮ್ದು ಎಲ್ಲಿ ಬಿಟ್ಟಿದ್ದಪ್ಪ ಅಂತ. ಪೊಲೀಸರ ಹತ್ರ ಯಾವ್ಯಾವ ಲೊಕೇಶನ್ ವೈಸ್ ಇದೆಲ್ಲ 4249 ಗಾಡಿದೂ GPS ಲೊಕೇಶನ್ ಇದೆ ಪೊಲೀಸ್ ಹತ್ರ. ಸೊ ಎಲ್ಲಿ ಕಳ್ತನ ಆಗಿದೆ ಅಂತ ಅವರು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಆದ್ರೆ ನಿಂದು ಕಳ್ತನ ಆಗಿಲ್ಲಪ್ಪ, ನೀನೇ ಬಿಟ್ಟು ಹೋಗಿದ್ದೆ ಅನಾಥವಾಗಿ, ನಿನ್ಗೆ ಬೇಡ ಆಗಿದೆ, ನಿನ್ಗೆ ಬೇಡ ಆಗಿರೋ ವಾಹನಕ್ಕೆ ನೀನ್ ಯಾಕೆ ಕಳ್ತನ ಅಂತ ರಿಪೋರ್ಟ್ ಕೊಡ್ತಾ ಇದೀಯಾ, ನೀನೇ ಬಿಟ್ಬಿಟ್ಟಿದ್ಯಾ, ನಿನ್ಗೆ ಸಹಾಯ ಮಾಡಕ್ಕೆ ಅವ್ರು ತಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತೀವಿ ಅಷ್ಟೇ.